ವೀಕೆಂಡ್ ಹೋಗಿ ಮನೆಗೆ ಬಂದಾದ್ಮೇಲೆ ಯಾವಾಗ ಮನೆ ಊಟ ಮಾಡ್ಯವಪ್ಪ ಅನಿಸ್ತಿರ್ತೈತಿ. ಅದ್ರೊಳಗೆ ಕ್ವಿಕ್ಕಾಗಿ 5 ನಿಮಿಷನಾಗ ಒಂದು ಸೂಪರ್ ಆಗಿರೋ ರಸಮ್ ತಿಂದ್ಬಿಟ್ರಂತರೂ ಮುಗಿದೋಯ್ತು. ನಮ್ಮ ನಾಲ್ಗಿದ್ರ ಟೇಸ್ಟ್ ಎಲ್ಲ ವಾಪಸ್ ಬಂದುಬಿಡ್ತೈತಿ. ಈಸಿಯಾಗಿ ಒಂದು 5 ನಿಮಿಷನಾಗ ರಸಮನ್ನು ಹ್ಯಾಂಗೆ ಮಾಡೋದಂತ ನೋಡೋಣ ಬರ್ರಿ. ಏನಿಲ್ಲ, ಇದಕ್ಕೆ 1 ಸ್ಪೂನಷ್ಟು ಧನಿಯಾ ತೊಗೋರಿ, ಒಂದು 10-12 ಕರಿಮೆಣಸು, ಒಂದು 10 ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಸಾಸ್ವೆ, ಕರಿಬೇವು, ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಸಣ್ಣಾಗಿ ಪೇಸ್ಟ್ ಮಾಡ್ಕೊಬೇಡ್ರಿ. ಆಮೇಲೆ ಲಾಸ್ಟಿಗೆ ಇದು ಪೇಸ್ಟ್ ಆದಮೇಲೆ ಅದ್ರೊಳಗನ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಕೂಡ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣಂತ. ನೋಡಿರಿ, ಈ ಥರ ಹಂಡ ಬಂಡ ಮಾಡ್ಕೊಂಬಿಟ್ರೆ ಸಾಕು. ಇದನ್ನು ಜಾಸ್ತಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕಂತೇನಿಲ್ಲ. ಈಗ ಒಂದು ಬಾಣಲಿ ತೊಗೊಂಡು ಅದರೊಳಗೆ ಒಂದು ಸ್ವಲ್ಪ 4-5 ಕರಿಬೇವಿನ ಹೆಸಳು, ಒಂದು 2 ಸ್ಪೂನಷ್ಟು ಕೆಂಪು ಖಾರದ ಪುಡಿ ಮತ್ತು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಅದನ್ನು ಹಾಕಿ ಇದರೊಳಗೆ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡೋರಂತ. ಇದು ಜಾಸ್ತಿ ಎಣ್ಣೆನೂ ಹಾಕೋಬೇಡ್ರಿ, ಜಸ್ಟ್ 1 ಸ್ಪೂನ್ ಎಣ್ಣಿದ್ರೆ ಸಾಕು. ಈಗ ನೋಡಿರಿ, ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಚ್ಚೇನಿ, ಆಮೇಲೆ ಹುಣಸೆಹಣ್ಣು ನೆನೆ ಇಟ್ಕೊಂಡೀನಿ ಒಂದು 5 ನಿಮಿಷ. ಅದನ್ನು ಚೆಂದಾಗಿ ಏನು ಮಾಡ್ಕೊಂಡೀನಿ, ಈ ಥರ ಹಿಂಡ್ಕೊಂಬಿಟ್ಟು ಆ ಹುಣಸೆಹಣ್ಣಿನ ಹುಳಿನ ಹಾಕ್ಕೊಳತ್ತೀನಿ. ಹುಣಸೆಹಣ್ಣಿನ ಹುಳಿನ 2 ಸಲ ಚೆಂದಂಗೆ ಹಿಂಡ್ಕೊಂಬಿಟ್ಟು ಅದು ರಸ ಎಲ್ಲ ಹಾಕ್ಕೊಳ್ಳೋಣಂತ. ಈ ರಸಮಲ್ಲ ನೀವು ತಿಂದ್ರೆ ಪದೇ ಮಾಡ್ಕೊಂಡು ತಿಂತೀರಿ. ಆಮೇಲೆ ಇದು ಭಾರಿ ಎಲ್ಲರಿಗೂ ಇಷ್ಟ ಆಗಿತ್ತು ನಮ್ಮ ಮನ್ಯಾಗಂತರೂ. ಆಮೇಲೆ ನಾಲ್ಗೆ ಎಲ್ಲ ಸ್ವಚ್ಛಾಗಿಬಿಡ್ತೈತಿ, ಅಷ್ಟು ಖಾರವಾಗಿ ಮಜಾ ಇರ್ತೈತಿ. ಒಂದು ಕುಕ್ಕರೇ ಒಂದು ಸ್ವಲ್ಪ ಅನ್ನ ಇಟ್ಟು ಬಡ ಒಂದು 10 ನಿಮಿಷನಾಗ ಇದನ್ನು ಮಾಡ್ಕೊಂಡು ತಿಂದ್ರಂತರೂ ಮುಗಿದೋತು. ನಿಮ್ಮ ಟೇಸ್ಟ್ ಎಲ್ಲನೂ ವಾಪಸ್ ಬರ್ತೈತಿ. ಈಗ ಅದಕ್ಕೆ ಏನಿಲ್ಲ, ಒಂದಿಷ್ಟು ನೀರು ಹಾಕೀನಿ. ನೀರು ಹಾಕಿ ಬೆಲ್ಲ ಅಂತೂ ಕಂಪಲ್ಸರಿ, ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರಂತೂ ಮುಗೀತು. ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗ್ತೈತಿ. ಇದನ್ನೊಂದು 10 ನಿಮಿಷ ಹಿಂಗೆ ಸಣ್ಣ ಫ್ಲೇಮ್ನಾಗ ಕುದಿಬೇಕು. ಅದು ಎಷ್ಟು ಕುದೀತಿಲ್ಲ ಅಷ್ಟು ರಸಮದ ಟೇಸ್ಟ್ ಭಾರಿ ಬರ್ತೈತಿ. ನೀವು ಬಡ ಅಷ್ಟೇ ತೆಗೆದುಬಿಟ್ರೆ ಅದ್ರ ಟೇಸ್ಟ್ ಬರೋಂಗಿಲ್ಲ. ಅದು ಬಳೋತಕ್ಕ ಚಂದಂಗೆ ಲೋ ಫ್ಲೇಮ್ನಾಗ ಕುದಿಬೇಕು, ಅಂದ್ರೆ ಅದ್ರ ಟೇಸ್ಟ್ ಮಸ್ತ್ ಬರ್ತೈತಿ. ಸೊ ನೀವು ಕೂಡ ಈ ರೆಸಿಪಿನ ಡೆಫಿನೆಟಾಗಿ ಟ್ರೈ ಮಾಡಿರಿ, ನಿಮಗಂತೂ ಭಾರಿ ಇಷ್ಟ ಆಗ್ತೈತಿ. ನಾನು ಆ್ಯಕ್ಚುಲಿ ಇದನ್ನು ಹಬ್ಬಕ್ಕಂತ ಮಾಡಿದ್ದೆ, ಎಲ್ಲರಿಗೂ ಭಾರಿ ಇಷ್ಟ ಆಯ್ತು. ಸೊ ನೀವು ಕೂಡ ಡೆಫಿನೆಟಾಗಿ ಟ್ರೈ ಮಾಡಿರಿ, ಮತ್ತು ಹೆಂಗೆ ಬಂತಂತ ನನಗೆ ಕಮೆಂಟ್ ಮಾಡಿರಿ. ಮತ್ತು ಇದು ಬ್ಯಾಚುಲರ್ಸ್ಗಂತೂ ಒನ್ ಆಫ್ ದ ಬೆಸ್ಟ್ ರೆಸಿಪಿ. ಏನರ ಬೇಸರ ಆತಪ್ಪ ಅಂದ್ರೆ ಒಂದು 10 ನಿಮಿಷದಾಗ ಈ ರೆಸಿಪಿನ ಮಾಡ್ಕೊಂಡು ತಿಂದ್ಬಿಡ್ಬೋದು. ಆಮೇಲೆ ನೀವು ಹಂಗನೂ ಸಹ ಕುಡಿತೀರಿ, ಅಷ್ಟು ಟೇಸ್ಟಾಗಿರ್ತೈತಿ. ನಿಮ್ಗೆ ಏನಾದರೂ ನೆಗಡಿ ಆದಾಗೂ ಸತೇಕ ಈ ರೆಸಿಪಿನ ಮಾಡ್ಕೊಂಡು ಕುಡಿಬೋದು. ಗಂಟ್ಲಿಗಂತೂ ಭಾರಿ ಹಿತ ಅನಿಸ್ತೈತಿ. ಆಮೇಲೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿರಿ, ಮತ್ತು ಹೆಂಗೆ ಬಂತಂದು ನನಗೆ ಕಮೆಂಟ್ ಮಾಡಿರಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.